ನಮಸ್ಕಾರ ಕಾಡಿನ ದಾನಿಯರಿಗೆ. ಲೇ ಕಲ್ಯ ಮಲ್ಯ, ನನ್ನ ಅಪ್ಪಣೆ ಇಲ್ಲದೆ ನನ್ನ ಕಾಡಿನಲ್ಲಿ ಕಾಲಿಟ್ಟ ಯಾರು? ಈ ನರ ಕುರಿಗಳು. ನಮ್ಮ ಅಪ್ಪಣೆ ಇಲ್ಲದೆ ನಮ್ಮ ಅಡ್ಡಕ್ಕೆ ಬರೋದು ಎಷ್ಟು ಧೈರ್ಯ? ಸುಮ್ಮನೆ ಇಲ್ಲಿಂದ ಹೊರಟು ಹೋಗುತ್ತೀರೋ ಇಲ್ಲ ಸಾಯ್ತೀರೋ? ನಾವು ಸಹಾಯಕ್ ಬಂದಿಲ್ಲ ತಮ್ಮ, ಸಹಾಯಕ್ ಬಂದಿಲ್ಲ. ನಿಮಗೊಂದು ಸಹಾಯ ಬೇಕಾಗ್ಯದ, ಅದಕ್ಕೆ ಕೇಳಕ್ ಬಂದಿವಪ್ಪ. ಆಯಪ್ಪ ಹಂಗ್ಯಾಕ್ ಮಾತಾಡಕತ್ತಿದ್ವಿ? ಸಹಾಯ ಸಹಕಾರದಲ್ಲಿ ಮೊದಲು ನೀವು ಯಾರೆಂದು ಬಬಳಿ ಇರದಿದ್ದರೆ ನಿನ್ನನ್ನು ಸೂಟ್ ಮಾಡಿ ಬಿಸಾಕ್ಬಿಡುವೆ. ಅಪ್ಪ ಏನ ಮಾಡು, ದಯವಿಟ್ಟು ಆ ಪಿಸ್ತೂಲ್ ಮಾತ್ರ ತೆಗ್ಯಾಕ್ ಹೋಗ್ಬೇಡ. ಏನಿಲ್ಲ, ಅವರು ನಮ್ಮ ಹಿರಿಗೌಡ್ರು ಅಂತೇಳಿ, ಇನ್ನು ಅವ್ರ ಅಳಿಯ ಇವರು ಸುನೀಲ್ ಪಾಟೀಲ್ರು ಅಂತೇಳಿ. ಏನಿಲ್ಲ, ನಾನು ಅವ್ರ ಗುಮಾಸ್ತ ಬಬಲಾವಿ ಅಂತೇಳಿ. ಗುಂಪು ಕಟ್ಟಿಕೊಂಡು ದಂಡು ಮಾಡಲು ಸಿದ್ಧರಾಗಿ ಬಂದಂತೆ ಸಿಂಹದ ಮರಿ ಅಗ್ನಿ ದೇವನ ದೊಡ್ಡೆಯ ಮುಂದೆ ನಿಂತು ದೊಡ್ಡತ್ತಿಗೆ ಮಾತು ಬೇಡ ಬಬಲಾದಿ. ಕಾಡಿನ ರೋಜ ನೆನೆಸಿಕೊಂಡಿರುವ ಈ ನನ್ನ ಸಿಂಹದ ಗುಹೆಗೆ ಬಂದ ಕಾರಣ ಏನನ್ನಕ್ಕೆ ನೋಡಿ ಅಗ್ನಿದೇವ, ನೀವು ನಮ್ಮೊಂದಿಗೆ ಶಾಮೀಲಾಗಿ ಕೈ ಜೋಡಿಸಿದರೆ ಹಣದ ಹೊಳೆಯನ್ನೇ ಹರಿಸಿ ಒಂದಿನ ಅರಮನೆಯನ್ನೇ ಕಟ್ಟಿಸಿ ಮೆರೆಯಬಹುದು ನಾವಿಬ್ಬರು ಈ ಜಗದಲ್ಲಿ. ನೋಡಿ ಗೌಡ್ರಿ, ಹಣ ಆಸ್ತಿ ಅಂತಾಸ್ತಿನ ಆಸೆ ನನಗಿದ್ದಿದ್ದಾರೆ ಗೋಟದ ಹತ್ತರಿಕ ಹಣ ಗಳಿಸಿ ಕುಬೇರನಾಗಿ ಮೆರೆಯುತ್ತಿದ್ದೆ. ಬಟ್ ನನ್ನ ಗುರಿನೇ ಬೇರೆ ಇದೆ. ನಾನೆಂದೇನಾಗಬೇಕು ನೇರವಾಗಿ ಹೇಳಿ. ನೋಡಿ ಅಗ್ನಿದೇವ, ನಮ್ಮ ಪ್ರತಿಯೊಂದು ಕೆಲಸಕ್ಕೆ ನರನಾಗರನಾಗಿ ಅಡ್ಡಯಿಸಿ ಬರುತ್ತಿರುವ ಒಬ್ಬ ಬಿಡವ ಕೇಳಿಕೊಳ್ಳೆ ನೀ ಮಾಡಬೇಕು. ಅದರಿಂದ ಈ ಅಗ್ನಿದೇವನಿಗೆ ಸಿಗುವ ಲಾಭ? ನನ್ನ ಕೆಲಸ ನೀನು ಮಾಡಿದ ನಂತರ ನೀನು ಹೇಳು ಕೇಳ್ತೀಯೋ ಕೇಳೋ ಕೊಡುತ್ತೇನೆ. ಆಯ್ತು, ಕೆಲಸ ಮುಗಿದ ನಂತರ ಕೇಳಿ ಪಡೆಯುತ್ತೇನೆ. ನಾನು ಕೊಲೆ ಮಾಡಬೇಕಾದ ವ್ಯಕ್ತಿಯ ಬಯೋಡಾಟ ನನಗೆ ಕೊಟ್ಟರೆ ಸೂರ್ಯೋದಯವಾಗಿ ಸೂರಸ್ತರವಾಗುವವರೆಗೆ ನಿಮಗೆ ದುರಾದ ವೈರಿಗಳ ಏನ ಗಗನದಲ್ಲಿ ಹಾರಾಡುತ್ತದೆ. ಕಾಮನ್ ಟೆಲ್ ಮಿ ಅವರ ಹೆಸರೇನು?